ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು SNQ ಕೋಟಾದ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಯಾವ ಕಾಲೇಜಸ್ಗಳು SNQ ಕೋಟಾವನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ ಅಂತ ಕೇಳಿದರೆ, ಯಾವ ಕಾಲೇಜಲ್ಲಿ ಅಂದರೆ ಯೂನಿವರ್ಸಿಟೀಸ್, ಮೋಸ್ಟ್ ಆಫ್ ದ ಯೂನಿವರ್ಸಿಟಿಗಳಲ್ಲಿ SNQ ಕೋಟಾ ಇರೋದಿಲ್ಲ. ಸೊ ಯಾವುದು VTU ಅಂಡರಲ್ಲಿ ಬರುತ್ತೆ ಅಲ್ಲಿ SNQ ಕೋಟಾ ಇರುತ್ತೆ, ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ SNQ ಕೋಟಾ ಇರುತ್ತೆ, ಆಟೋನಮಸ್ ಕಾಲೇಜ್ ಅಲ್ಲೂ ಕೂಡ SNQ ಕೋಟಾ ಇರುತ್ತೆ. ಆಯಿತಾ? ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಆಯಿತಾ? ಯಾವ ಕಾಲೇಜಲ್ಲಿ SNQ ಕೋಟಾ ಇರೋದಿಲ್ಲ ಅನ್ನೋದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೇನೆ, ದಯವಿಟ್ಟು ನೋಡಿ, ವಾಚ್ ಮಾಡಿ, ನಮ್ಮ ಪ್ಲೇ ಲಿಸ್ಟಲ್ಲಿ ಇದೆ. ಈ ಒಂದು ವಿಡಿಯೋದಲ್ಲಿ ಯಾವ ಕಾಲೇಜಲ್ಲಿ SNQ ಕೋಟಾವನ್ನು ಕೊಡ್ತಾರೆ ಅನ್ನೋದನ್ನು ಲಿಸ್ಟ್ ಕೊಡ್ತಾ ಇದ್ದೇನೆ. ಇದು ತುಂಬ ದೊಡ್ಡದಿರುತ್ತೆ, ತುಂಬ ಕಾಲೇಜಸ್ಗಳಿದೆ, ಅರೌಂಡ್ 158 ಕಾಲೇಜಸ್ಗಳ ಲಿಸ್ಟ್ ಇದೆ. ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ ಅಷ್ಟೇ. ಆಯಿತಾ? ಸೊ ಇದೆಲ್ಲ ಕಾಲೇಜಲ್ಲಿ SNQ ಕೋಟಾ ಇದೆ. ಆಯಿತಾ? SNQ ಕೋಟಾದಲ್ಲಿ ಎಷ್ಟು ಸೀಟ್ಸ್ಗಳು ರಿಸರ್ವ್ ಆಗಿರುತ್ತೆ ಅಂತ ಕೇಳಿದರೆ, ನೋಡಿ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಟೋಟಲ್ ಈಗ ಗೌರ್ನಮೆಂಟಿಂದ 100 ಸೀಟ್ಸ್ಗಳು ಅಪ್ರೂವ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಓನ್ಲಿ 100 ಸೀಟ್ಸ್ಗಳು ಇರೋದಿಲ್ಲ, ಜಾಸ್ತಿನೇ ಇರುತ್ತೆ. 100 ಸೀಟ್ಸ್ಗಳು ಅಪ್ರೂವ್ ಆಗಿದ್ದರೆ ಅದರ 5%, 100ನ 5% ಎಷ್ಟು, 5 ಸೀಟ್ಸ್, ಟೋಟಲ್ 105 ಸೀಟ್ಸ್ ಇರುತ್ತೆ. ಆಯಿತಾ? ಅರ್ಥ ಆಯ್ತಲ್ಲ? ಟೋಟಲ್ ಗೌರ್ಮೆಂಟಿಂದ 100 ಸೀಟ್ಸ್ಗಳು ಅಪ್ರೂವ್ ಆಗಿದ್ದರೆ ಅದರಿಂದ 5%, ಸೊ 105 ಸೀಟ್ಸ್ ಇರುತ್ತೆ. ಅದರಲ್ಲಿ 5 ಸೀಟ್ಸ್ SNQ ಕೋಟಾ ಇರುತ್ತೆ. ಓಕೆ, ಸೊ ಅದು ನಿಮಗೆ 1000 ಸೀಟ್ಸ್ಗಳಿದ್ರೆ 50 ಸೀಟ್ಸ್ ಫಾರ್ SNQ ಕೋಟಾ. ಓಕೆ, ಸೊ ನಾನದು ಪರ್ಟಿಕ್ಯುಲರ್ಲಿ ಇದೇ ಬ್ರ್ಯಾಂಚು ಅಂತ ಹೇಳ್ತಾ ಇಲ್ಲ, ಟೋಟಲ್ ಆಗಿ SNQ ಕೋಟಾ ಬೇಸ್ಡ್ ಆನ್ ಯುವರ್ ಇನ್ಕಮ್. ಫೈನಾ? ಸೊ ಇದು SNQ ಕೋಟಾ 5% ಇರುತ್ತೆ ಎವ್ರಿ ಕಾಲೇಜಲ್ಲಿ. ನಾನು ಇಲ್ಲಿ ಎಷ್ಟು ಲಿಸ್ಟ್ ಮಾಡಿದ್ದೇನೆ ಅದೆಲ್ಲ ಕಾಲೇಜಲ್ಲೂ 5% SNQ ಕೋಟಾ ಇರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಯಾವುದೆಲ್ಲ ಕೇಳಿದರೆ, ಆಲ್ ಗೌರ್ನಮೆಂಟ್ ಅಥವಾ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್. ಯಾವುದು ಸರ್ ಇದು ಗೌರ್ನಮೆಂಟ್ ಮತ್ತು VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಅಂದರೆ, ಇಲ್ಲಿ ಟೋಟಲ್ ಆಗಿ ನಿಮಗೆ 22 ಕಾಲೇಜಸ್ಗಳು ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ 22 ಕಾಲೇಜಸ್ಗಳು ಬರುತ್ತೆ, ನೆನಪಿಟ್ಕೊಳ್ಳಿ. ಆಲ್ ಗೌರ್ನಮೆಂಟ್ ಆ್ಯಂಡ್ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್. ಇದರಲ್ಲಿ ಯಾವುದೆಲ್ಲ ಕೇಳಿದರೆ, ಒಂದು ನಿಮ್ಮದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಒಂದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಿತ್ರದುರ್ಗ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ ಬರುತ್ತೆ, ದೆನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಡಗಲಿ ಬರುತ್ತೆ, ಅಂದರೆ ಇದು ಬಳ್ಳಾರಿಯಲ್ಲಿ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ ಬರುತ್ತೆ, ಕುಶಾಲನಗರ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ಬರುತ್ತೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗದಗ ಬರುತ್ತೆ. ಆಮೇಲೆ ಗೌರ್ಮೆಂಟ್ SKSJT ಬ್ಯಾಂಗ್ಳೂರಲ್ಲಿದೆ, SKSJT ಅದು ಕೂಡ ಗೌರ್ಮೆಂಟ್ ಕಾಲೇಜು, ಇದು ಬರುತ್ತೆ. ಮತ್ತು KR ಪೇಟ್ ಕೃಷ್ಣ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ಇದು ಮಂಡ್ಯದಲ್ಲಿ ಬರುತ್ತೆ. ಯೂನಿವರ್ಸಿಟಿ ಆಫ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, BDT ದಾವಣಗೆರೆ ಇದು ಬರುತ್ತೆ. ಇನ್ನು ನಿಮ್ಮ VTU ಅಂಡರಲ್ಲಿ ಬರುವಂತಹ ಕಲಬುರಗಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರಗಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಕ್ಯಾಂಪಸ್ಸು, ಅದು ಬಿಟ್ಟರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಅದರಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, ಬೆಳಗಾವಿ ಚಿಕ್ಕಬಳ್ಳಾಪುರ ಕ್ಯಾಂಪಸ್ಸು ಅಲ್ಲಿ ಬರುತ್ತೆ. ಇದಿಷ್ಟು ಈ 22 ಕ್ಯಾಂಪಸ್ಗಳು SNQ ಕೋಟಾ ಅಂಡರಲ್ಲಿ ಬರುತ್ತೆ. ಆಯಿತಾ? ಅದು ಬಿಟ್ಟರೆ ಉಳಿದಿರೋ ಕಾಲೇಜ್ಗಳಲ್ಲಿ ಇಷ್ಟು ನಾನು ಇಲ್ಲಿ ಮಾಡಿದ್ದೇನೆ ನೋಡಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ BMSC ಬಸವನಗುಡಿಯಲ್ಲಿ ಬರುತ್ತೆ, ಅದರಲ್ಲೂ ಕೂಡ ಏಡೆಡ್ ಅನ್ಏಡೆಡ್ ಇದೆ. ಇದು ಬಸವನಗುಡಿ, ಇದರಲ್ಲಿ ನಿಮಗೆ ಸಿವಿಲು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, EC ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದಿಷ್ಟಿದೆ. ಅದು ಬಿಟ್ಟರೆ BVV ಇದು ಬಾಗಲಕೋಟೆಯಲ್ಲಿ ಬರುತ್ತೆ. ದೆನ್ ನಿಮ್ಮ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟು ಬ್ಯಾಂಗ್ಳೂರು, ಅಂಬೇಡ್ಕರ್ಲಿ 2 ಇದೆ, ಏಡೆಡ್ ಆ್ಯಂಡ್ ಅನ್ಏಡೆಡ್, ಇದು ಏಡೆಡ್. ದೆನ್ ಮಲ್ನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ, PDA ಗುಲ್ಬರ್ಗ ಬರುತ್ತೆ. ಅದಾದಮೇಲೆ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಇದು ಮಂಡ್ಯದ್ದು. ಆಮೇಲೆ ಜಯಚಾಮರಾಜೇಂದ್ರ SJC ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, NIE ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಅದರಲ್ಲೂ ಕೂಡ 2 ಕ್ಯಾಂಪಸ್ ಇದೆ, ಏಡೆಡ್ ಆ್ಯಂಡ್ ಅನ್ಏಡೆಡ್. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಚಾರ್ಯ, ದೆನ್ ACS ಕಾಲೇಜ್ ಆಫ್ ಇಂಜಿನಿಯರಿಂಗು, ದೆನ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೆನ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಯಲಹಂಕದಲ್ಲಿ ಬರುತ್ತೆ. ದೆನ್ AGM ರೂರಲ್ ಇಂಜಿನಿಯರಿಂಗ್ ಕಾಲೇಜ್, ಇದು ಹುಬ್ಳಿಯಲ್ಲಿ ಬರುತ್ತೆ. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಂದುಬಿಟ್ಟು ನಿಮ್ಮ ಬೆಂಗಳೂರಲ್ಲಿ ಬರುತ್ತೆ. ಓಕೆ,
ಓಕೆ, ಇದು ಎಲ್ಲಿ ಬರುತ್ತೆ? ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿ ಬರುತ್ತೆ ಕೇಳಿದ್ರೆ ನಿಮಗೆ ಅಕ್ಕುಪೇಟೆ ವಿಲೇಜ್, ಕಸಬಾ ಹುಬ್ಳಿಯಲ್ಲಿ ಬರುತ್ತೆ ಇದು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೆನ್ ಅಕ್ಷಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ಬರುತ್ತೆ, ತುಮಕೂರು ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಬರುತ್ತೆ, ಇದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟು. ಅದಾದ ನಂತರ ನಿಮ್ಮ AMC ಇಂಜಿನಿಯರಿಂಗ್ ಕಾಲೇಜು, ಇದು ಬೆಂಗಳೂರಲ್ಲಿ ಬರುತ್ತೆ. ದೆನ್ ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರಾಮನಗರದಲ್ಲಿ ಬರುತ್ತೆ, ರಾಮನಗರ ಬ್ಯಾಂಗ್ಳೂರು. ದೆನ್ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಳಗಾಮಲ್ಲಿ ಬರುತ್ತೆ. ದೆನ್ APS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. ದೆನ್ ATME ಮೈಸೂರಲ್ಲಿ ಬರುತ್ತೆ. ದೆನ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ, ಏಟ್ರಿಯಾ. ದೆನ್ BMS ಅದೇ ನಾನು ಹೇಳಿದೆ ನೋಡಿ, ಏಡೆಡ್ ಅನ್ಏಡೆಡ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗು. ದೆನ್ BMS IT, BNMIT, ಇದು ಬೆಂಗಳೂರಲ್ಲಿ ಬರುತ್ತೆ, BNMIT. ದೆನ್ BVV ಸಂಘ, ಇದು ಬಾಗಲಕೋಟೆಯಲ್ಲಿ ಬರುತ್ತೆ, BVV ಬಾಗಲಕೋಟೆ. ದೆನ್ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಳ್ಳಾರಿಯಲ್ಲೇ ಬರುತ್ತೆ. ಬ್ಯಾಂಗ್ಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗು, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟು. ಇದು ನೆನ್ಪಿಟ್ಕೊಳ್ಳಿ, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಡಿಫ್ರೆಂಟು, ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಇಸ್ ಡಿಫ್ರೆಂಟು. ದೆನ್ ಬಾಪೂಜಿ, ಇದು ಬಂದುಬಿಟ್ಟು ನಿಮ್ಮ ದಾವಣಗೆರೆಯಲ್ಲಿ ಬರುತ್ತೆ. ದೆನ್ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್, ಇದು ಬೀದರಲ್ಲಿ ಬರುತ್ತೆ, ಬಸವ ಕಲ್ಯಾಣ. BGS, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ, BGS ಕಾಲೇಜ್ ಆಫ್ ಇಂಜಿನಿಯರಿಂಗು. ದೆನ್ ಭರತೇಶ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಳಗಾವಿಯಲ್ಲಿ ಬರುತ್ತೆ, ಭರತೇಶ. ನೆಕ್ಸ್ಟು ಭೀಮಣ್ಣ ಕಾಂಡ್ರೆ ಅಂತ, ಭೀಮಣ್ಣ ಕಾಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ನಿಮಗೆ ಬೀದರಲ್ಲಿ ಬಂದುಬಿಡುತ್ತೆ. ದೆನ್ ಬಿಲ್ಲೂರು ಗುರುಬಸವ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಾಗಲಕೋಟೆಯಲ್ಲಿ ಬರುತ್ತೆ, ಗುರುಬಸವ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಾಗಲಕೋಟೆಯಲ್ಲಿ ಬರುತ್ತೆ. ದೆನ್ BLDE ಬಂದುಬಿಟ್ಟು ನಿಮ್ಮ ಬಿಜಾಪುರದಲ್ಲಿದೆ. ದೆನ್ ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ, ಬೃಂದಾವನ. ದೆನ್ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದುಬಿಟ್ಟು ಕೋಲಾರದಲ್ಲಿ ಬರುತ್ತೆ. CMRIT ಬ್ಯಾಂಗ್ಳೂರಲ್ಲಿ ಬರುತ್ತೆ. ಕೇಂಬ್ರಿಡ್ಜಲ್ಲಿ 2 ಇದೆ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಒಂದು ದೇವನಹಳ್ಳಿ ನಾರ್ತ್ ಕ್ಯಾಂಪಸ್, ಅದು ಇನ್ನೊಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಮಲ್ಲಿ ಬರುತ್ತೆ. 2 ಕ್ಯಾಂಪಸ್ ಇದೆ, ನೆನ್ಪಿಟ್ಕೊಳ್ಳಿ ಇದು ಕೇಂಬ್ರಿಡ್ಜು. ದೆನ್ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ನಿಮ್ಮ ಮಂಡ್ಯದಲ್ಲಿ ಬರುತ್ತೆ. ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಮಕೂರಲ್ಲಿ ಬರುತ್ತೆ. ದೆನ್ ಸಿಟಿ ಬ್ಯಾಂಗ್ಳೂರಲ್ಲಿ ಬರುತ್ತೆ, ಸಿಟಿ ಇಂಜಿನಿಯರಿಂಗ್ ಕಾಲೇಜು. ದೆನ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಪೊನ್ನಂಪೇಟೆಯಲ್ಲಿ ಬರುತ್ತೆ, ಇದು ಕೂರ್ಗಲ್ಲೇ ಇರುತ್ತೆ. ನೆಕ್ಸ್ಟು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಡಾನ್ ಬಾಸ್ಕೋ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗು, HN ನ್ಯಾಷನಲ್ ಇದು ರೀಸೆಂಟಾಗಿ ಬಂದಿದ್ದು. ದೆನ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದೆಲ್ಲದೂ ಕೂಡ ಬೆಂಗಳೂರಲ್ಲೇ ಬರುತ್ತೆ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ, ಇದು ಕೂಡ ಬೆಂಗಳೂರಲ್ಲಿ ಬರುತ್ತೆ, ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಬರುತ್ತೆ. ಡಾಕ್ಟರ್ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೋಲಾರಲ್ಲಿ ಬರುತ್ತೆ, ಡಾಕ್ಟರ್ ತಿಮ್ಮಯ್ಯ KGF ಅಲ್ಲಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದೆಲ್ಲದೂ ಬೆಂಗಳೂರಲ್ಲಿ ಬರುತ್ತೆ. ದೆನ್ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಬರುತ್ತೆ. ನೆಕ್ಸ್ಟ್ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮಂಡ್ಯದಲ್ಲಿ ಬರುತ್ತೆ. ದೆನ್ GSSS ಮೈಸೂರಲ್ಲಿ ಬರುತ್ತೆ. ದೆನ್ ಗೌಶಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ ಬರುತ್ತೆ. ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಬರುತ್ತೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಬರುತ್ತೆ. ದೆನ್ HKE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ HKE ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು, ಇದು ರಾಯಚೂರಲ್ಲಿ ಬರುತ್ತೆ, HKE ಸೊಸೈಟಿ. ದೆನ್ HMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಮಕೂರಲ್ಲಿ ಬರುತ್ತೆ. ಹೀರಾಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ನಿಮ್ಮ ಬೆಳಗಾಮಲ್ಲಿ ಬರುತ್ತೆ, ಹೀರಾಸಾಗರ್. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಬರುತ್ತೆ. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಬರುತ್ತೆ. ಇನ್ನು ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನೆನಪಿಟ್ಕೊಳ್ಳಿ, ಬ್ಯಾಂಗ್ಳೂರು ಜೈನ್ KCETಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಬ್ಯಾಂಗ್ಳೂರಿದು ಜೈನ್ ಇರ್ಬೋದು, ಕ್ರೈಸ್ಟ್ ಇರ್ಬೋದು, NMAMIT ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇದೆಲ್ಲ ನೆನ್ಪಿಟ್ಕೊಳ್ಳಿ ಆಯಿತಾ. ಜೈನ್, ಕ್ರೈಸ್ಟ್, NMAMIT ಇದು ಯಾವುದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. MIT ಬ್ಯಾಂಗ್ಳೂರು ಇರ್ಬೋದು ಅಥವಾ ಮಣಿಪಾಲ್ ಇರ್ಬೋದು, ಇದು ಕೂಡ KCETಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಆಯಿತಾ. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಜೈನಲ್ಲಿ ನಿಮಗೆ ನೋಡಿ ಬೆಳಗಾಂ ಇದೆ, ಹುಬ್ಬಳ್ಳಿ ಇದೆ ಜೈನು, ಮತ್ತು ಬೆಳಗಾಮಲ್ಲಿ ಮತ್ತೊಂದಿದೆ. ಒಂದು ಬೆಳಗಾಮು ಇಲ್ಲಿ ಬರುತ್ತೆ, ಏನು ಹೇಳ್ತಾರೆ, ಹುಂಚನಹಟ್ಟಿ ರೋಡಲ್ಲಿ ಬರುತ್ತೆ. ಇನ್ನೊಂದು ಅದು ಬೆಳಗಾಮಲ್ಲೇ ಬರೋದು, ಬಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಚೆನ್ನಮ್ಮ ನಗರದಲ್ಲಿ ಬರುತ್ತೆ ಆಯಿತಾ, ಜೈನು. ಓಕೆ, ನೆಕ್ಸ್ಟ್ JNNC ಎಲ್ಲಿ ಬರುತ್ತೆ, ಶಿವಮೊಗ್ಗದಲ್ಲಿ ಬರುತ್ತೆ. JNNC ಜವಾಹರ್ಲಾಲ್ ನೆಹರು ಅದಾದಮೇಲೆ ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟು, ಇದು ರಾಮನಗರದಲ್ಲಿ ಬರುತ್ತೆ, ಮೈಸೂರು ಹೈವೇಯಲ್ಲಿ ಬರುತ್ತೆ, ಬೆಂಗಳೂರು ಆ್ಯಕ್ಚುಲಿ ಮೈಸೂರು ಹೈವೇ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಜ್ಯೋತಿ IT ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಬರುತ್ತೆ. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿಯಲ್ಲಿ ಬರುತ್ತೆ.
KELE ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬೆಲ್ಗಾಮ್ ಡಿಸ್ಟಿಕಲ್ಲಿ ಬರುತ್ತೆ. KLS ವಿಶ್ವನಾಥ ರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬರುತ್ತೆ. ಇದು ನಿಮಗೆ ದಾಂಡೇಲಿ ರೋಡ್ ಹಳಿಯಾಳದಲ್ಲಿ ಬರುತ್ತೆ, ಹಳಿಯಾಳು. KLS ವಿಶ್ವನಾಥ್. ದೆನ್ KNSIT, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. ಇದಾಯ್ತಾ? ಅದಾದಮೇಲೆ KSIT, ಇದು ಕೂಡ ಬ್ಯಾಂಗ್ಳೂರಲ್ಲಿ ಬರುತ್ತೆ. KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. KVG, ಇದು ಸುಳ್ಯ, KVG ಕಾಲೇಜ್ ಆಫ್ ಇಂಜಿನಿಯರಿಂಗು. ದೆನ್ KLS ಗಾಗ್ಟೆ ಬೆಳಗಾಮಲ್ಲಿ ಬರುತ್ತೆ. ಕಲ್ಪತರು ತಿಪ್ಟೂರಲ್ಲಿ ಬರುತ್ತೆ. ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ ಬರುತ್ತೆ. ಲಿಂಗರಾಜಪ್ಪ ಬೀದರಲ್ಲಿ ಬರುತ್ತೆ. ದೆನ್ MS ಇಂಜಿನಿಯರಿಂಗ್ ಕಾಲೇಜು, ಇದು ಬ್ಯಾಂಗ್ಳೂರಲ್ಲಿ ಬರುತ್ತೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೆನ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್, MIT ಅಂತ ಹೇಳಿದರೆ. ಮಹಾರಾಜ ಇನ್ಸ್ಟಿಟ್ಯೂಟ್ ಒಂದು ಮಂಡ್ಯದಲ್ಲಿ ಬರುತ್ತೆ, ಇನ್ನೊಂದು ನಿಮಗೆ ಮೈಸೂರಲ್ಲಿ ಬರುತ್ತೆ, ಎರಡೂ ಇದೆ ಇಲ್ಲಿ. ಇನ್ನು ಮಲೆನಾಡು ಕಾಲೇಜ್, ನಾನು ಅದರಲ್ಲೂ ಹೇಳಿದ್ದೇನೆ, ಏಡೆಡ್ ಅನ್ಏಡೆಡ್. ದೆನ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಇದು ಮೂಡುಬಿದ್ರೆಯಲ್ಲಿ ಬರುತ್ತೆ. ದೆನ್ ಮರಾಠ ಮಂಡಲ ಬಂದುಬಿಟ್ಟು ಬೆಳಗಾಮಲ್ಲಿ ಬರುತ್ತೆ. ದೆನ್ ಮೂಡಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಉಡುಪಿಯಲ್ಲಿ ಬರುತ್ತೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮೈಸೂರಲ್ಲಿ ಬರುತ್ತೆ. ದೆನ್ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟು ಮೈಸೂರಲ್ಲಿ ಬರುತ್ತೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಬರುತ್ತೆ. ದೆನ್ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನೌಕೀಸ್ ಬಂದುಬಿಟ್ಟು ನಿಮ್ಮ ಹಾಸನ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಯಚೂರಲ್ಲಿ ಬರುತ್ತೆ. PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂದುಬಿಟ್ಟು ನಿಮ್ಮ ಗುಲ್ಬರ್ಗದಲ್ಲಿ ಬರುತ್ತೆ. PES ಮಂಡ್ಯ, PES ಶಿವಮೊಗ್ಗ. ಪ್ರೌಢದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೊಸಪೇಟೆ. ದೆನ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RR ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ಬರುತ್ತೆ. RTE, ಇದು RTE ಕಾಲೇಜು ಇಲ್ಲಿ ಬರುತ್ತೆ, ಇಲ್ಲಿ ಗದಗ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ RTE. ದೆನ್ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಬರುತ್ತೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನದಲ್ಲಿ ಬರುತ್ತೆ. ದೆನ್ ರಾವ್ ಬಹದ್ದೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬಂದುಬಿಟ್ಟು ನಿಮ್ಮದು ಬಳ್ಳಾರಿಯಲ್ಲಿ ಬರುತ್ತೆ. RNSIT ಬ್ಯಾಂಗ್ಳೂರು. ದೆನ್ SEA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇದು ಕೂಡ ಬ್ಯಾಂಗ್ಳೂರು. SJCIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು. SJM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಚಿತ್ರದುರ್ಗದಲ್ಲಿ ಬರುತ್ತೆ. SJBIT ಬ್ಯಾಂಗ್ಳೂರಲ್ಲಿ ಬರುತ್ತೆ, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೆನ್ SSE TSSG ಬಾಳೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಬೆಳಗಾಮಲ್ಲಿ ಬರುತ್ತೆ. ದೆನ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮ್ಯಾಂಗ್ಳೂರಲ್ಲಿ ಬರುತ್ತೆ. ಸಾಯಿ ವಿದ್ಯಾ ಬ್ಯಾಂಗ್ಳೂರಲ್ಲಿ ಬರುತ್ತೆ. ದೆನ್ ಸಂಭ್ರಮ್ ಬ್ಯಾಂಗ್ಳೂರಲ್ಲಿ ಬರುತ್ತೆ, ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟು ನಿಮ್ಮದಿದು ರಾಮನಗರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, ಚನ್ನಪಟ್ಟಣ ತಾಲೂಕು ಸಂಪೂರ್ಣ. ದೆನ್ ಸಿಕ್ಯಾಬ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಿಜಾಪುರದಲ್ಲಿ ಬರುತ್ತೆ. ದೆನ್ ಶೇಷಾದ್ರಿಪುರ, ಇದು ಮೈಸೂರಲ್ಲಿ ಬರುತ್ತೆ, ಮೈಸೂರಿದು ಶೇಷಾದ್ರಿಪುರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಗುಲ್ಬರ್ಗದಲ್ಲಿ ಬರುತ್ತೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗ್ಳೂರಲ್ಲಿ ಬರುತ್ತೆ. ದೆನ್ ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಉಡುಪಿಯಲ್ಲಿ ಬರುತ್ತೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ತುಮಕೂರಲ್ಲಿ ಬರುತ್ತೆ. SIT ತುಮಕೂರಲ್ಲಿ ಬರುತ್ತೆ. ಶ್ರೀದೇವಿ ತುಮಕೂರಲ್ಲಿದೆ, SITನೂ ತುಮಕೂರಲ್ಲಿದೆ. ದೆನ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MUIT, ಇದು ಬಂದುಬಿಟ್ಟು ಬೆಂಗಳೂರಲ್ಲಿ ಬರುತ್ತೆ. SJB ಅದಾಗಿದೆ ಬಿಡಿ. ಆಮೇಲೆ SMT ಕಮಲ ಆ್ಯಂಡ್ ವೆಂಕಪ್ಪ ಅಂಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗದಗದಲ್ಲಿ ಬರುತ್ತೆ. ಅದಾದಮೇಲೆ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ತಿಪ್ಟೂರಲ್ಲಿ ಬರುತ್ತೆ. ದೆನ್ ಶ್ರೀ ಜಯಚಾಮರಾಜೇಂದ್ರ, ಇದರಲ್ಲಿ ಒಂದೇ ಇರೋದು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮಾತ್ರ ಇರುತ್ತೆ. ದೆನ್ SKIT ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೆನ್ ರೇವಣ್ಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. ದೆನ್ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ತರಳಬಾಳು ಜಗದ್ಗುರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ನಿಮಗೆ ರಾಣಿಬೆನ್ನೂರಲ್ಲಿ ಬರುತ್ತೆ, ಹಾವೇರಿ ಡಿಸ್ಟ್ರಿಕ್ಟ್ ತರಳಬಾಳು. ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಬಂದುಬಿಟ್ಟು ನಿಮ್ಮ ಬ್ಯಾಂಗ್ಳೂರು. ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. T. John ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದುಬಿಟ್ಟು ಬ್ಯಾಂಗ್ಳೂರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ದೆನ್ VSMIT ಬಂದುಬಿಟ್ಟು ನಿಮ್ಮದು ಬೆಳಗಾಮು. ಅದಾದಮೇಲೆ ವೀರಪ್ಪ ನಿಷ್ಠಿ ಇಂಜಿನಿಯರಿಂಗ್ ಕಾಲೇಜು ಯಾದಗಿರಿ, ವೀರಪ್ಪ ನಿಷ್ಠಿ. ದೆನ್ ವಿಮಾನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. ದೆನ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ವಿದ್ಯಾ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು. ದೆನ್ ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುತ್ತೂರು.
ಎರಡಿದೆ. ಈ ವಿವೇಕಾನಂದದಲ್ಲಿ ಎರಡಿದೆ, ಒಂದು ಪುತ್ತೂರಲ್ಲಿದೆ, ಇನ್ನೊಂದು ಬ್ಯಾಂಗ್ಳೂರಲ್ಲಿದೆ. ಅದಾದಮೇಲೆ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಕಾಲೇಜ್ಗಳು ಬರುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಇದು ಹೇಳ್ತಾರೆ ನೋಡಿ, ಯಾವುದು ಮೈನಾರಿಟಿ, ಅದರಲ್ಲಿ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎ ಜೆ ಅನ್ನೋದು ಮ್ಯಾಂಗ್ಳೂರಲ್ಲಿದೆ, ಅಂಜುಮನ್ ಅನ್ನೋದು ಭಟ್ಕಳದಲ್ಲಿದೆ. ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಹಾಸನದಲ್ಲಿದೆ, ಬಾಹುಬಲಿ. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಮ್ಯಾಂಗ್ಳೂರಲ್ಲಿದೆ. ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರಲ್ಲಿದೆ, ಅಂದರೆ ಬಾಂಟ್ವಾಳ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟು. ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಬೀದರಲ್ಲಿದೆ. HKBK ಬ್ಯಾಂಗ್ಳೂರಲ್ಲಿದೆ. ದೆನ್ KCT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗಾದಲ್ಲಿದೆ. MVJ ಬ್ಯಾಂಗ್ಳೂರಲ್ಲಿದೆ. ನ್ಯೂ ಹೊರೈಝಾನ್ ಬ್ಯಾಂಗ್ಳೂರಲ್ಲಿದೆ. PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರಲ್ಲಿದೆ. ಅದಾದಮೇಲೆ ನಿಮ್ಗೆ ಬಂದುಬಿಟ್ಟು SDM ಅಲ್ಲಿ ಎರಡಿದೆ, ಒಂದು ದಕ್ಷಿಣ ಕನ್ನಡದಲ್ಲಿದೆ, ಇನ್ನೊಂದು ಬಂದುಬಿಟ್ಟು ನಿಮ್ಮ ಧಾರವಾಡದಲ್ಲಿದೆ. ಅದಾದಮೇಲೆ ಸೈಂಟ್ ಜೋಸೆಫ್ ಇದು ಮ್ಯಾಂಗ್ಳೂರಲ್ಲಿದೆ. ಲಾಸ್ಟಿಗೆ ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಇದಿಷ್ಟು ಕಾಲೇಜಲ್ಲಿ 158 ಕಾಲೇಜಸ್ ಇದೆ, ಪ್ಲಸ್ 22 ಕಾಲೇಜಸ್, ಅದು ಯಾವುದು ಗೌರ್ಮೆಂಟ್ ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಆಫ್ VTU 22 ಕಾಲೇಜಸ್. ಸೊ ಅಂದರೆ 158, 160, ಅರೌಂಡ್ 180 ಕಾಲೇಜಸ್ಗಳಲ್ಲಿ ನಿಮಗೆ ಏನಿದೆ SNQ ಕೋಟಾ ಇದೆ. ಉಳಿದಿರೋ ಕಾಲೇಜು ನಾನ್ SNQ ಕೋಟಾ ಕಾಲೇಜ್ಗಳನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಯೂನಿವರ್ಸಿಟಿ ಕಾಲೇಜಲ್ಲಿ ಸಿಗೋದಿಲ್ಲ. ಆಯಿತಾ? ಇನ್ನು ನಿಮ್ಮ MIT ಇರ್ಬೋದು, ದೆನ್ ಜೈನ್ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಕ್ರೈಸ್ಟ್ ಯೂನಿವರ್ಸಿಟಿ ಇರ್ಬೋದು, ಅಥವಾ NMEMIT ಇರ್ಬೋದು, ಇಲ್ಲೆಲ್ಲೂ ಕೂಡ KCT ಥ್ರೂ ಅಡ್ಮಿಷನ್ ಇಲ್ಲ. ಆಯಿತಾ? ಇದಿಷ್ಟು ಕಾಲೇಜುಗಳು ನಿಮ್ಮ SNQ ಕೋಟಾ ಅಂಡರಲ್ಲಿ ಬರುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ ಇದರಿಂದ ಮತ್ತೂ ಕ್ಲಾರಿಟಿಗಳು ಬೇಕು ಸರ್, ನನಗೆ SNQ ಕೋಟಾಕ್ಕೆ ಹೋಗಬೇಕು, ನನಗೆ ಫೀಸ್ ಕಡಿಮೆನೇ ಆಗಬೇಕು ಅಂತಿದ್ದವರು, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬೇಕು, ನಾನು ಹೇಗೆ ಇದನ್ನು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ, ಸೊ ಇನ್ನೂ ನನಗೆ ಡೀಪಾಗಿ ಬೇಕು ಸರ್, ನನಗೆ SNQ ಕೋಟಾ ಫಸ್ಟ್ ಪ್ರಯಾರಿಟಿ, ಅದಾದಮೇಲೆ ಉಳಿದಿದ್ದು ಮಾಡಬೇಕಂದ್ರೆ ಹೇಗೆ ನಾನು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 1499 ರೂಪೀಸ್ ಫೀಸ್ ಇರುತ್ತೆ. ಯಾರ್ಯಾರದ್ದು ಇನ್ಕಮ್ ತುಂಬ ಕಡಿಮೆ ಇದೆ ಅವ್ರಿಗೆ ಇದನ್ನು 999 ರೂಪೀಸಿಗೆ ಮಾಡ್ತಾ ಇದ್ದೇವೆ. ಓನ್ಲಿ ಇನ್ಕಮ್ ಯಾರಿಗೆ ಕಡಿಮೆ ಇದೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಆ್ಯಂಡ್ ರಿಸಲ್ಟ್ ಸ್ಟೂಡೆಂಟ್ಸ್ 22 ಅಥವಾ 23 ಬರುತ್ತೆ. ಓಕೆ, ಸೊ ಇದನ್ನು ಅಷ್ಟರ ಒಳಗಡೆ ಬರುತ್ತೆ, 22 ಆನ್ ಆರ್ ಬಿಫೋರ್ 23. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.